ಹಾಯ್ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ ಮಾಡಿ ಕಾರ್ತಿ 7. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂದರೆ ಮದುವೆ ದಿನ ಅಂದಿದ ತಕ್ಷಣ ನನ್ನ ಒಂದು ನೆನಪು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಳ್ಳೋಣ. ಇಂದಿಗೂ ನಾನು ಮರೆಯೋದೇ ಇಲ್ಲ ಅದನ್ನು. ಸೊ ಅದನ್ನು ನಿಮಗೆ ಶೇರ್ ಮಾಡ್ಕೊಳ್ಳೋಣ, ಯಾರಿಗಾದರೂ ಉಪಯೋಗ ಆಗುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ನನಗೆ ಮದುವೆ ಆದ ಹೊಸದ್ರಲ್ಲಿ ಬರ್ತಡೇ ಆಗಿರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಆಗ್ಬೋದು, ವಿಶಸ್ ಹೇಳಬೇಕು, ಏನಾದರೂ ಗಿಫ್ಟ್ ಕೊಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ನಾನಿದ್ದೆ. ಬಟ್ ಅವರು ಫಸ್ಟ್ ವರ್ಷವೇ ಅವರು ವಿಶಸ್ ಹೇಳೋದಾಗಲಿ, ಬರ್ತಡೇ ವಿಶಸ್ ಹೇಳೋದಾಗಲಿ ಅದನ್ನು ನೆನಪೇ ಇಟ್ಕೊತಾ ಇರಲಿಲ್ಲ. ಅವರು ನಾರ್ಮಲ್ ಡೇಸಲ್ಲಿ ಹೆಂಗಿರ್ತಾಯಿದ್ರು ಅದೇ ರೀತಿ ಇರ್ತಾಯಿದ್ರು. ನಾನು ಒಂದಿನ ನನ್ನ ಬರ್ತಡೇ ದಿನ ವಿಶಸ್ ಹೇಳಿದೆ ಅಂಟು ಫುಲ್ಲು ಫೀಲ್ ಆಗಿಬಿಟ್ಟೆ. ಎಷ್ಟು ಫೀಲಿಂಗ್ ಅಂದರೆ, ಊಟ ಕೂಡ ತಿಂದಿರೋ ಅಷ್ಟು ಫೀಲಿಂಗ್ ಅಂದರೆ ಫೀಲಿಂಗು. ಅವರು ನಮ್ಮ ಮನೆಯವರು ಏನಾಯಿತು ಅಂತ ಕೇಳ್ತಾ ಇದ್ದಾರೆ ಹೊರತು ವಿಶಸ್ ಅಂತೂ ಹೇಳಲೇ ಇಲ್ಲ. ಕೊನೆಗೂ ವಿಶಸ್ ಹೇಳಲೇ ಇಲ್ಲ. ಬಟ್ ಆದರೆ ದಿನೇ ಕಳೀತಾ ವರ್ಷಗಳು ಕಳೀತಾ ನಾನು ತಿಳ್ಕೊಂಡಿದ್ದೇನೆಂದರೆ, ವಿಶಸ್ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಗಿಫ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಅವರು ನಮ್ಮನ್ನು ಯಾವ ರೀತಿ ಪ್ರೀತಿ ಮಾಡ್ತಾರೆ ಅನ್ನೋದು ಮಾತ್ರ ಇಂಪಾರ್ಟೆಂಟು. ಒಂದು ಬರ್ತಡೇ ಆಗಿರ್ಬೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ವರ್ಷದಲ್ಲಿ ಒಂದಿನ ಬರುತ್ತೆ. ಇನ್ನು ಉಳಿದಿದ್ದ ದಿನ ಎಲ್ಲ ನಾರ್ಮಲ್ ಡೇಸೇ ಅಲ್ವಾ. ಆ ದಿನಗಳಲ್ಲಿ ನಮ್ಮ ಹತ್ರ ಯಾವ ರೀತಿ ಇರ್ತಾರೆ, ನಮ್ಮನ್ನು ಯಾವ ರೀತಿ ನೋಡ್ಕೊತಾರೆ, ಅದು ಇಂಪಾರ್ಟೆಂಟು ಅಂತ ಅನ್ನೋದು ನನಗೆ ತಿಳಿಯಿತು. ಸೊ ಹಾಗಾಗಿ ಯಾರಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಿಶಸ್ ಹೇಳಿಲ್ಲ, ಬರ್ತಡೇ ವಿಶಸ್ ಹೇಳಲ್ಲ, ಏನೂ ಹೇಳಲ್ಲ ಅನ್ನೋ ಮೈಂಡ್ಸೆಟ್ಟಲ್ಲಿದ್ದರೆ ಆ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ಮೈಂಡಲ್ಲಿರೋ ಆ ಉದ್ದೇಶಗಳನ್ನೆಲ್ಲ ತೆಗೆದುಬಿಟ್ಟು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡಿ. ಮನೆಯವರು ಎಷ್ಟು ಇಷ್ಟಪಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. 99% ಇಂದಿಗೂ ಸಹ ಅವರು 15 ಇಯರ್ಸ್ ಆಯ್ತಲ್ಲ, 15 ಇಯರ್ಸಲ್ಲಿ 99% ಅವರು ನೀನು ಊಟ ಮಾಡ್ದಾ ಇಲ್ವಾ ಅಂತ ಪ್ರತಿ ಹೊತ್ತು ಕೇಳ್ತಾರೆ ಊಟ ಮಾಡಬೇಕಾದ್ರೆ. ಇವತ್ತಿನ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.